ಸ್ಟಾರ್ಟ್ ಆಗಿದೆ ಲೀಗಿನ ಕೊನೆಯ ಪಂದ್ಯ. ಕೃಷ್ಣ ಅವರು ಫಸ್ಟ್ ಬೌಲಿಂಗ್ ದಾಳಿಯಲ್ಲಿರೋದು. ಬರೀ ಫಸ್ಟ್ ಬಾಲ್ ಪಂಚ್ ಮಾಡ್ತಾರೆ ಇಲ್ಲಿ ಲಾಂಗ್ ಆನ್ ಏರಿಯಾ ಕಡೆಗೆ. ಈಸಿ ಕ್ಯಾಚ್ ಇಲ್ಲಿ ಫಸ್ಟ್ ಬಾಲ್ಗೆ ಬರುತ್ತೆ. ಬ್ರೇಕ್ ಥ್ರೂ ಇಲ್ಲಿ ಫಸ್ಟ್ ಓವರ್ನ ವೆರಿ ಫಸ್ಟ್ ಬಾಲ್ ಅಲ್ಲೇ ಬ್ರೇಕ್ ಥ್ರೂನ ತರ್ತಾ ಇರುವಂತದ್ದು. ಬರ್ತಾರೆ ನ್ಯೂ ಬ್ಯಾಟ್ಸ್ಮನ್ ಇವಾಗ ಸುನಿಲ್ ಅವರು ಅಖಾಡಕ್ಕೆ ಇಳಿತಾ ಇರುವಂತದ್ದು. ವೆರಿ ಲಾಸ್ಟ್ ಮ್ಯಾಚ್ ಅನ್ನು ಆಡ್ತಾ ಇರೋದು ಇಲ್ಲಿ. ಎರಡು ಟೀಮ್ಗಳು ಕೂಡ ತುಂಬಾನೇ ಒಳ್ಳೆ ಸಪೋರ್ಟ್ ಮಾಡಿದೆ. ಎರಡು ಟೀಮ್ಗಳು ಕೂಡ ಯಾವುದೇ ಒಂದು ಚರ್ಚೆಗಳಿಲ್ಲದೆ ತುಂಬಾನೇ ತೀರ್ಪುಗಾರರ ತೀರ್ಪಿಗೆ ಒಪ್ಪಿಗೆ ಕೊಟ್ಟು ಆಡಿರುವಂತದ್ದು. ಒಂದು ಬಿಗ್ ಸಲ್ಯೂಟ್ ಹೇಳ್ಬೇಕಾಗುತ್ತೆ ಎರಡು ಟೀಮಿಗೆ ಕೂಡ. ಡಾಟ್ ಬಾಲ್ ಅಂತ ಬರುತ್ತೆ. ಸಖತ್ತಾಗಿ ಬೌಲಿಂಗ್ ಮಾಡ್ತಾ ಇರೋದು ಇಲ್ಲಿಂದ ಕೃಷ್ಣ ಅವರು. ವೆರಿ ಫಸ್ಟ್ ಬಾಲ್ಗೆ ವಿಕೆಟ್ ಅನ್ನು ತೆಗಿತಾರೆ. ಸೆಕೆಂಡ್ ಬಾಲ್ ಕೃಷ್ಣ ಅವರು ಡಾಟ್ ಬಾಲ್ ಆಗ್ತಾ ಇರೋದು. ಪಟ್ಟಂತ ಮುಗಿಸ್ಬಿಡೋಣ ಅಂತ ಯೋಚನೆ ಮಾಡಿದ್ದಾರೆ. ಬೇಗ ಬೇಗ ಬೌಲಿಂಗ್ ಹಾಕಿ ಬ್ಯಾಟ್ಸ್ಮನ್ಗಳಿಗೆ ಟೈಮ್ ಕೊಡದೆ ಕಾಟ ಕೊಡೋಣ ಅಂತ ಯೋಚನೆ ಮಾಡಿರೋದು ಕೃಷ್ಣ ಅವರು. K7 ತುಂಬ ಅದ್ಭುತವಾದಂಥ ಒಂದು ಸಂಖ್ಯೆ. ಅದು ಕೂಡ 7 ಅಂದರೆ ಜರ್ಸಿಯಲ್ಲಿ ಮಹೇಂದ್ರ ಸಿಂಗ್ ಧೋನಿನ ನೆನೆಸ್ಕೊಳ್ಬೋದು. K7 ಅಂತ ನೋಡಿದಾಗ ಕಿಚ್ಚ ಸುದೀಪ್ ಅವ್ರನ್ನ ನೆನೆಸ್ಕೊಳ್ಬೋದು ನಾವು. ಸೂಪರ್ ಬಾಲಿಂಗ್ ಇದು. ಮತ್ತೆ ಬ್ಲಾಕ್ ಬಾಲ್ ಹಾಕಿದ್ದು ಶಾರ್ಟ್ ಮಿಡ್ ವಿಕೆಟ್ ಏರಿಯಾ ಪ್ರೊಡಕ್ಷನ್ ಇದೆ ಅಲ್ಲಿ. ಈಸಿ 1 ರನ್ ತಗೊಳ್ತಾರೆ. ಮೊದಲೇ ಬಾಲ್ ಇಳ್ಕೊಂಡು ಕಟ್ಟಾಗಿ ಕೃಷ್ಣ ಅವ್ರ ಕೈ ಕೊಟ್ಟಿದ್ರೆ ಖಂಡಿತ ಒಂದು ರನ್ಔಟ್ ಆಗಿ ವಿಕೆಟ್ ಬೀಳುವಂತ ಚಾನ್ಸಸ್ ಇತ್ತು ಅಲ್ಲಿ. ಬ್ಯಾಕ್ ಫುಟಲ್ಲಿ ಆಡೋಂತ ಯೋಚನೆ ಮಾಡಿದ್ರು ಕಿರಣ್ ಅವರು. ಕಮರ್ಸಲ್ಲಿ ಸೂಪರ್ ಆಗಿ ಫೀಲ್ಡಿಂಗ್ ಮಾಡ್ತಾರೆ. ಜಸ್ಟ್ 1 ರನ್ಗೆ ಅವಕಾಶ ಬರುತ್ತೆ. ಮಾತಾಡಬೇಕಾಗತ್ತೆ ನಾವೆಲ್ಲ ನಮ್ಮ ಮೀಡಿಯಾ ಟೀಮ್ಗಳ ಬಗ್ಗೆ. ಆ ಟೈಮಿಗೆ ಸರಿಯಾಗಿ ಬರ್ತಾರೆ. ಇವತ್ತು ಅದೇ ಒಂದು ಕರ್ನಾಟಕದಲ್ಲಿ ಪ್ರತಿ ಕಡೆ ಇರುವಂಥ ಸಮಸ್ಯೆ. ಆದರೆ ಆ ಸಮಸ್ಯೆ ಇಲ್ಲಿ ಇಲ್ಲೇ ಇರಲಿಲ್ಲ. ಟಾಸಿಗೆ ಕರೆದ್ರೆ ಇಮಿಡಿಯೇಟ್ಲಿ ಟಾಸಿಗೆ ಇರ್ತಾರೆ. ಜೊತೆಗೆ ಮ್ಯಾಚ್ ಕೂಡ ಅಷ್ಟೇ ನಿರ್ದಿಷ್ಟ ಸಮಯಕ್ಕಿಂತಲೂ ಮುಂಚಿತವಾಗಲೇ ಮ್ಯಾಚನ್ನು ಮುಗಿಸ್ಕೊಡು ತುಂಬ ಶಿಸ್ತಿನಿಂದ ಆಡಿದ್ರೆ ಅದು ನಮ್ಮ ಮೀಡಿಯಾ ಟೀಮ್ಗಳವರು. ಖಂಡಿತವಾಗಲೂ ಎಲ್ಲ ಮೀಡಿಯಾ ಟೀಮ್ನವರಿಗೆ ನಾವೊಂದು ಬಿಗ್ ಸಲ್ಯೂಟನ್ನು ಹೇಳಬೇಕಾಗುತ್ತೆ ನಮ್ಮ ಹೈಪರ್ ಸ್ಪೋರ್ಟ್ಸ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಕಡೆಯಿಂದ. ಖುಷಿ ಆಗುತ್ತೆ. ಪ್ರತಿ ವರ್ಷ ಕೂಡ ಇದೇ ಥರ ಪ್ರತಿಯೊಬ್ಬರು ಕೂಡ ಭಾಗವಹಿಸ್ತಾ ಇರಬೇಕಾಗುತ್ತೆ ಕಾರ್ಯಕ್ರಮಗಳಿಗೆ. ಬೀಳ್ತಾ ಸ್ಲಾಟ್ ಅಲ್ಲಿ ಬಿಗ್ ಶಾಟ್ ಅಂತ ಕ್ಯಾಚ್ ಅಂತ ಕಾಲ್ ಇದೆ. ಪ್ರೊಡಕ್ಷನ್ ಇದೆ ಅಲ್ಲಿ. ಸೆಕೆಂಡ್ ಬ್ರೇಕ್ ಥ್ರೂ ಬರ್ತಾ ಇರೋದು. ಖುಷಿಯಾಗಿದ್ದಾರೆ. ವಿಕೆಟ್ ತಗೊಳ್ಳೋದು ಕೃಷ್ಣ ಅವರಾದ್ರೆ ಅಲ್ಲಿ ಜೋಶ್ ಇರೋದು ನವೀನ್ ಅವ್ರ ಕಡೆಯಿಂದ. ಕ್ಯಾಚ್ ಹಿಡಿದು ಇನ್ನೊಬ್ರಾದ್ರೆ ಬೌಲಿಂಗ್ ಬಿಟ್ಟಿದ್ದು ಮತ್ತೊಬ್ರು. ಆದರೆ ಸೆಲೆಬ್ರೇಷನ್ ಮಾತ್ರ ಇನ್ನೊಬ್ರ ಕಡೆಯಿಂದ. ಅದೇ ಹೇಳ್ತಾ ಇರೋದು ಯಾರೋ ವಿಕೆಟ್ ತೆಗೆದ್ರು ಕೂಡ ಸೆಲೆಬ್ರೇಷನ್ ಒಂದು ಕಡೆಯಿಂದ ಇರುತ್ತೆ ಅಂತೇಳಿ. ಫಸ್ಟ್ ಮ್ಯಾಚಲ್ಲಿ ವೆರಿ ಫಸ್ಟ್ ಮ್ಯಾಚಲ್ಲಿ ನಾವು ನೋಡಿದ್ವಿ ನಮ್ಮ ನವೀನ್ ಅವರನ್ನ. ಇವತ್ತು ಪಿಕ್ಚರ್ ಎಕ್ಸ್ಟ್ರಾ ಸ್ಕ್ರೀನಲ್ಲಿ ಎಷ್ಟು ಬರ್ತಾರೆ ಅಂತ ನೋಡಬೇಕಾಗತ್ತೆ ನಾವು. ಬ್ಯಾಟಿಂಗ್ ಅಂತೂ ಒಂದು ಕಡೆಯಿಂದ ಅವ್ರು ಪಕ್ಕ ಬಂದೇ ಬರ್ತಾರೆ. ಇನ್ನು ಫೀಲ್ಡಿಂಗ್ ಸೆಟ್ಟಲ್ಲಿ ಇದ್ದಾರೆ ಶಾರ್ಟ್ ಮಿಡ್ ವಿಕೆಟ್ ಏರಿಯಾದಲ್ಲಿ. ಟ್ವೆಲ್ತ್ ಮಾರ್ಕ್ಸ್ಗಳು ಬರಲಿಲ್ಲ ಅಂತಂದರೆ ಕಂಪ್ಲೀಟ್ಸ್ ಮಿಸ್ಸಿಂಗ್ ಕಂಪ್ಲೀಟ್ ಆಗಿದೆ. ಸರ್ವೇ ಸಾಮಾನ್ಯ ಆಗುವಂಥದ್ದು. ಅದಕ್ಕೆ 12th ಮಾರ್ಕ್ಸ್ಗಳು ಕಂಪಲ್ಸರಿ ಬರಬೇಕು ಅಂತ ಹೇಳೋದು. 12th ಮಾರ್ಕ್ಸ್ಗಳು ಬರದೇ ಇರ್ಬೇಕಾದ್ರೆ ಈ ಥರ ವಾಕ್ಯಗಳನ್ನು ಕೊಟ್ಟು 12th ಮಾರ್ಕ್ಸ್ಗಳನ್ನಾಗಿ ಅಂಪೈರ್ಸ್ಗಳನ್ನು ಮಾಡ್ತೀವಿ ನಾವು. ಪ್ಲೇಯರ್ಸ್ಗಳು ಮಾಡುವಂಥ ಒಂದು ತಪ್ಪಂದರೆ 12th ಮಾರ್ಕ್ಸ್ ಕರೆದೇ ಬರೋದಿಲ್ಲ. ಅಲ್ಲಿ ಕ್ಷಣಾರ್ಧಕ್ಕೆ ಅಂಪೈರ್ನ 12th ಮಾರ್ಕ್ ಮಾಡ್ತೀವಿ. ಫುಲ್ ಟಾಸ್ ಡೆಲಿವರಿ ಇದು ಸ್ವಿಚ್ ಆಗುತ್ತೆ ಕಿರಣ್ ಅವ್ರ ಕಡೆಯಿಂದ. ಶಾರ್ಟ್ ಕವರ್ಸ್ ಮತ್ತೆ 1 ರನ್ಗೆ ಅಷ್ಟು ಅವಕಾಶ ಬರುತ್ತೆ ಇಲ್ಲಿ. ಸರ್ವಿಕಲ್ ಕ್ಯಾನ್ಸರ್ ಅವೇರ್ನೆಸ್ಗೋಸ್ಕರ ನಡೆಸ್ತಾ ಇರುವಂಥ ಕಾರ್ಯಕ್ರಮ ಇದು. ತುಂಬ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ. ಲೀಗ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಇದಾದ ನಂತರ ಸ್ವಲ್ಪ ವಿರಾಮ ಇರುತ್ತೆ ಒಂದು ಟೂರ್ನಿಮೆಂಟ್ಗಳಿಗೆ. ಈ ಒಂದು ಟೂರ್ನಿಮೆಂಟ್ಗೆ ಕ್ವಾಲಿಫೈ ಆದಂಥ ಟೀಮ್ಗಳೆಲ್ಲವೂ ಕೂಡ ಬೇರೆ ಒಂದು ಗ್ರೌಂಡಿಗೆ ಸೇರ್ತಾರೆ. ಓ ಮೈ ಗುಡ್ನೆಸ್, ಇಲ್ಲಿ ಮತ್ತೆ ಸೆಲೆಬ್ರೇಷನ್ ಜೋರಾಗಿದೆ. ಎಂಥ ಒಂದು
ವಿಕೆಟ್ ಟೇಕಿಂಗ್ ಬರ್ತಾ ಇರೋದ್ರಲ್ಲಿ ಫೀಲ್ಡಿಂಗ್ ಕಡೆಯಿಂದ 3 ಕ್ಯಾಚ್ ಒಂದೇ ಏರಿಯಾದಲ್ಲಿ, ಒಂದು ಕೌಕರ್ ಆದ್ರೆ ಇನ್ನೊಂದು ಲೊಗಾನ್ ಕಡೆಗೆ ಬ್ಯಾಕ್ ಟು ಬ್ಯಾಕ್ 3 ವಿಕೆಟ್ಸ್ಗಳು ಬೀಳ್ತಾ ಇದೆ ಅಂತ ಹೇಳಿದ್ರೆ ಆ 3 ಕ್ಯಾಚ್ ಅನ್ನು ಒಬ್ಬರೇ ಫೀಲ್ಡರ್ ಎಳಿತಾ ಇರುವಂಥದ್ದು. ರೆಡಿ ಇರ್ತಾರೆ ಅಲ್ಲಿ. ಈ ಥರ ಜೋಶ್ ಇದ್ದಾಗ ಎಂಥ ಕ್ಯಾಚ್ ಬಂದರೂ ಕೂಡ ಮಿಸ್ ಮಾಡಲ್ಲ ಫೀಲ್ಡರ್ಗಳು. ಬ್ಯಾಟ್ಸ್ಮನ್ ಅಟೆಂಡ್ ಮಾಡ್ತಾ ಇದ್ದಂಗೆ ಅದು ಕ್ಯಾಚ್ ಅಂತ ಗೊತ್ತಾಗಿದ್ರೆ ಶುರು ಆಗಿರುತ್ತೆ ನವೀನ್ ಅವ್ರ ಕಡೆಯಿಂದ. ಕ್ಯಾಚೇ ಅಂತ ಒಂದು ಕೂಗು, ಅದು ಸಮಥಿಂಗ್ ಸ್ಪೆಷಲ್ ಆಗಿರುತ್ತೆ ಆ ಫೀಲ್ಡರ್ಗಳಿಗೆ. ಅದೇ ಒಂದು ಖುಷಿ. ಸದಾ ನಗುಮುಖದ ಒಡೆಯ ಆ ಭಗವಂತ ದೀರ್ಘಕಾಲ ಈ ನಗುವನ್ನು ಮುಖದಲ್ಲಿ ಅದೇ ಥರ ಉಳಿಸ್ಕೊಡ್ಲಿ. ನೋಡಿ ಕೃಷ್ಣ ಅವರೇನು ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಸರ್, ಎಲ್ಲೋ ಒಂದು ಕಡೆಯಿಂದ ಖುಷಿ ಆಗುತ್ತೆ ಆ ವ್ಯಕ್ತಿನ ನೋಡ್ತಾ ಇದ್ದಾಗ ನಮಗೂ ಕೂಡ. ಆ್ಯಂಡ್ ಇನ್ಕ್ಲೂಡ್ ಪ್ರತಿಯೊಬ್ಬರು ಕೂಡ, ನೀವು ನಮ್ಮ ಮೀಡಿಯಾ ಟೀಮ್ ಆಡ್ತಾ ಇರುವಂಥ ಈಗ ಪ್ರಸ್ತುತ ಲಾಸ್ಟ್ ಮ್ಯಾಚ್ ಆಡ್ತಾ ಇರೋದು 2 ಟೀಮ್ ಕೂಡ ಸರ್. ಅವಕಾಶ ಇಲ್ಲ ಅಂತ ಗೊತ್ತಿದ್ರು ಕೂಡ ಆಡಲೇಬೇಕು, ಆಡ್ತೀರಾ. ಇದೇ ಬೇಕಾಗಿದೆ ಕ್ರಿಕೆಟಲ್ಲಿ, ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅಂತ ಹೇಳೋದು. ಸುಸ್ತಾಗಿರುತ್ತೆ ಬೆಳಗಿಂದ, ಅಪರೂಪದಲ್ಲಿ ಭಾಗವಹಿಸೋದು ಇದು ಹೋಗುತ್ತೆ. ಲಾಸ್ಟ್ ಮಿನಿಟಲ್ಲಿ ಕೌಕಾರ್ ನೇರಿಯ ಕಡೆಗೆ ಕ್ಲಿಯರ್ ಆಗುವಂಥದ್ದು. ಬೌಂಡ್ರಿ ಬರ್ತಾ ಇದೆ ಇಲ್ಲಿ. ಈ ಬೌಂಡ್ರಿಯಿಂದ 7 ರನ್ನ ಕಂಪ್ಲೀಟ್ ಮಾಡ್ಕೊಳ್ತಾರೆ. .4 ಓವರ್ 7 ರನ್. ಮಳೆ ಬರ್ತಾ ಇದ್ದಂಗೆ ನಾಗೇಂದ್ರ ಜಾನಿ ಅವರಿಗೆ ಕೂಡ ಏನಪ್ಪಾ ಇದು ಕೊನೆ ಮ್ಯಾಚ್ ಅಲ್ಲಿ ಮಳೆ ಬರ್ತಾ ಇದೆ ಅಂತ ಒಂದು ಬೇಸರ. ಸೂಪರ್ ಬೌಲಿಂಗ್, ಡಾಟ್ ಬಾಲ್ ಅಂತ ಕಾಲ್ ಬರುತ್ತೆ ಇಲ್ಲಿ. ಟೆನ್ಷನ್ ಆಗಂಗಿಲ್ಲ, ಯಾಕೆಂದರೆ ಸ್ವಲ್ಪ ಬಿಸಿಲಿನ ವಾತಾವರಣ ತಂಪಾಗಿರಲಿ ಅಂತೇಳಿ ಮಳೆ ರಾಯ ಬರ್ತಾ ಇರುವಂಥದ್ದು. ಇದೇನೋ ಈ ಪಂದ್ಯಕ್ಕೆ ಸಮಸ್ಯೆ ಮಾಡಲ್ಲ ಅಂತ ನಮ್ಮದೊಂದು ಕೂಡ ಭಾವನೆ. ಲಾಸ್ಟ್ ಮ್ಯಾಚನ್ನು ಕ್ಲಿಯರ್ ಕಟ್ಟಾಗಿ ಆಡಿ ಮುಗಿಸ್ಕೊಳ್ಳೋಣ ಅಂತ ಪ್ರಯತ್ನ ಪಡ್ತಾ ಇರುವಂಥದ್ದು 2 ಟೀಮ್ಗಳು ಕೂಡ. ರವೀಂದ್ರ ಅವರು ಓವರ್ ಕಂಪ್ಲೀಟ್ ಆಗುತ್ತೆ ಇಲ್ಲಿ. 2 ಓವರ್ ಕಂಪ್ಲೀಟ್ ಆಗ್ತಾ ಇದೆ. 7ಕ್ಕೆ 3 ವಿಕೆಟ್ಸ್ ಅನ್ನು ಕೈಕೊಂಡಿರೋದು ಇಲ್ಲಿ ಪ್ರೆಸ್ ಕ್ಲಬ್ ಬೆಂಗಳೂರು ಟೀಮ್ ಅವರು. ಕಿರಣ್ ಕುಮಾರ್ ಒಂದು ಕಡೆ ಅಂದರೆ ಮನು ಶೆಟ್ಟಿ ಮತ್ತೊಂದು ಕಡೆಯಿಂದ ನೋಡಬೇಕಾಗುತ್ತೆ ಯಾವ ಬೌಲರ್ನ ಕಣಕ್ಕಿಳಿಸ್ತಾರೆ ಅಂತೇಳಿ. ಇವಾಗ ನ್ಯೂ ಬೌಲರ್ ಬರ್ತಾರೆ ಇವಾಗ ನವೀನ್ ಸಾಗರ್ ಅವರು. 3ನೇ ಓವರ್ನಲ್ಲಿ ಕಿರಣ್ ಸ್ಟ್ರೈಕಲ್ ಆದರೆ ನಾನ್ ಸ್ಟ್ರೈಕರಲ್ಲಿ ಮನು ಶೆಟ್ಟಿ ಅವರು ಇರೋದು. ನವೀನ್ ಸಾಗರ್ ಬೌಲಿಂಗ್ ದಾಳಿಗೆ ಬಂದಿರೋದು 3ನೇ ಓವರ್ನಲ್ಲಿ. ನೋಡಬೇಕಾಗತ್ತೆ. ಆಲ್ರೆಡಿ 7 ರನ್ನಿಗೆ 3 ವಿಕೆಟ್ಸ್ ಅನ್ನು ಕಳ್ಕೊಂಡು ಸಂಕಷ್ಟದಲ್ಲಿರುವಂಥದ್ದು ಇವಾಗ ಪ್ರೆಸ್ ಕ್ಲಬ್ ಬೆಂಗಳೂರು ಟೀಮು. ಸ್ಲೋನಲ್ಲಿ ಬೀಳುತ್ತೆ. ಬಿಗ್ ಶಾಟ್ ಯೋಚನೆ ಮಾಡ್ತಾರೆ. ಶಾರ್ಟ್ ಮಿಡ್ ವಿಕೆಟ್ ಏರಿಯಾ ಪ್ರೊಡಕ್ಷನ್ ಇದೆ. ರನ್ ಆಗುತ್ತಾ? ಥ್ರೋ ಸ್ವಲ್ಪನೇ ಕಾಸ್ಟ್ಲಿ, ತುಂಬಾನೇ ಆಚೆ ಹೋಗುತ್ತೆ. ಅದಕ್ಕೆ ಕಷ್ಟ ಆಗಿರೋದು ವಿಕೆಟ್ ಕೀಪರ್ಗೆ. ಡೈರೆಕ್ಟಾಗಿ ಹೊಡೆದಿದ್ರೆ ಖಂಡಿತ ಒಂದು ಬ್ರೇಕ್ ಥ್ರೂ ಬೀಳುವಂಥ ಒಂದು ಅವಕಾಶ ಇದ್ದಿದ್ದು, ಅದನ್ನು ಕಳ್ಕೊಳ್ತಾರೆ ಇಲ್ಲಿ. 1 ರನ್ ಆ್ಯಡ್ ಆಗುತ್ತೆ. 8ಕ್ಕೆ ತಲುಪಿರೋದು 8 ಫಾರ್ 3. ಶಫಲ್ ಆಗಿ ಹೊಡೆಯುವಂಥ ಪ್ರಯತ್ನ ಮಾಡ್ತಾ ಇರೋದು ಮನು ಶೆಟ್ಟಿ ಅವರು. ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ ಅವರು ಕೂಡ. ಕೊನೆ ಪಂದ್ಯ ಈ ಒಂದು ಗ್ರೌಂಡಲ್ಲಿ ಆಡ್ತಾ ಇರೋದು. ನೋಡಬೇಕಾಗುತ್ತೆ ಎಷ್ಟು ರನ್ನನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ ಇಲ್ಲಿ ನಮ್ಮ ಪ್ರೆಸ್ ಕ್ಲಬ್ ಬೆಂಗಳೂರು ಟೀಮ್ ಅವರು. ಫೀಲ್ಡಿಂಗಲ್ಲಂತೂ ಮಾತಾಡಂಗಿಲ್ಲ ಈ ಪಂದ್ಯ.
ವಿರ್ತ್ ಕೊಡ್ತಾರೆ. ಇದು ಕಾಯ್ತಾರೆ ಬ್ಯಾಕಪ್ ಅಲ್ಲಿ ಬ್ಯಾಕ್ ಪಟಲ್ಲಿ ಹೋಗಿ ಡೀಪ್ ಕವರ್ಸ್ ಕಡೆಗೆ ಜಾಗ ಮಾಡ್ಕೊಂಡು ಹೊಡಿತಾ ಇರೋದು. ಇದು ಮೊದಲೇ ನೋಡಿದ್ರು ಅದು ಕವರ್ಸ್ ತಲೆ ಮೇಲೆ ಹೊಡೆದ್ರೆ ಕ್ಲಿಯರ್ ಬರುತ್ತೆ ಅಂತೇಳಿ, ಯಾಕಂದ್ರೆ ಇದ್ದಿದ್ದು ಡೀಪ್ ಪಾಯಿಂಟ್ ಮತ್ತು ವೈಡಿಶ್ ಲಾಂಗ್ ಆಫ್, ಅಲ್ಲಿ ತಡೆಯೋಕ್ಕೆ ಚಾನ್ಸೇ ಇಲ್ಲ. ಮಿಡಲ್ ಆಫ್ ದ ಬ್ಯಾಟಲ್ಲಿ ಹೊಡಿದ್ರೆ ಜಸ್ಟ್ ಕೃಷ್ಣ ಅವ್ರ ತಲೆ ಮೇಲಿಂದ ಪಾಸ್ ಮಾಡಿದ್ರೆ ಸಾಕಾಗುತ್ತೆ. ಅದೇ ಕೆಲಸನ ಮಾಡಿದಿಲ್ಲಿ. ಸೂಪರ್ ಆದಂಥ ಒಂದು ಬೌಂಡ್ರಿ. ಬಿಗ್ ಶಾಟ್ ಯೋಚನೆ ಮಾಡ್ತಾ ಇರೋದು ಕಿರಣ್ ಅವರು. ಹಿಂದಿನ ಬಾಲಲ್ಲಿ ಬೌಂಡ್ರಿ ಬಂತು, ಈ ಬಾಲಲ್ಲಿ ಜಸ್ಟ್ 1 ರನ್ನಿಗೆ ಅವಕಾಶ ಬರುತ್ತೆ. 14ಕ್ಕೆ ತಲುಪಿರೋದಿಲ್ಲಿ ಪ್ರೆಸ್ ಕ್ಲಬ್ ಬೆಂಗಳೂರು. 2.4 ಓವರ್, ಕೊನೆ 2 ಬಾಲ್ ಬಾಕಿ ಇದೆ ಅಷ್ಟೇ ಇಲ್ಲಿ. ಬಿಗ್ ಶಾಟ್ ಯೋಚನೆ ಮಾಡ್ತಾ ಇದ್ದಾರೆ, ಬರಲ್ಲ ರನ್ಸ್ ಇಲ್ಲಿ. ಸೂಪರ್ ಬೌಲಿಂಗ್ ನವೀನ್ ಸಾಗರ್ ಅವ್ರ ಕಡೆ ಇದೆ. ಕೊನೆ 1 ಬಾಲ್ ಬಾಕಿ ಇದೆ ಈ ಓವರ್ನಲ್ಲಿ. ಕೊನೆ 1 ಬಾಲು ಬಾಕಿ ಇದೆ ಈ ಓವರ್ನಲ್ಲಿ, 3ನೇ ಓವರ್ನಲ್ಲಿ. ಸೂಪರ್ ಬೌಲಿಂಗ್. ಇದು ಓವರ್ ಕೂಡ ಕಂಪ್ಲೀಟ್ ಆಗುತ್ತೆ ಇಲ್ಲಿ ನವೀನ್ ಅವ್ರದ್ದು. 3 ಓವರ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ 14ಕ್ಕೆ 3 ವಿಕೆಟ್ ಪ್ರೆಸ್ ಕ್ಲಬ್ ಬೆಂಗಳೂರು ಟೀಮು. ಇನ್ನು ಉಳಿದಂಥ 3 ಓವರು ಎಷ್ಟು ರನ್ನನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ ಅಂತ ನೋಡಬೇಕಾಗತ್ತೆ ನಾವು. ಕೊನೆ 18 ಬಾಲ್ ಬಾಕಿ ಇದೆ. 18 ಬಾಲಲ್ಲಿ ಯಾವ ಥರ ರನ್ನನ್ನು ರವಿ ಕಿರಣ್ ಆಗಿರ್ಬೋದು, ಕಿರಣ್ ಕುಮಾರ್ ಆಗಿರ್ಬೋದು, DK ಅವರು ಎಷ್ಟು ರನ್ನನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ ಅಂತ ನೋಡಬೇಕಾಗತ್ತೆ. ಬರ್ತಾರೆ ಇಲ್ಲಿ ವಿಕೆಟ್ ಟೇಕಿಂಗ್ ಬೌಲರ್ ಕೃಷ್ಣ ಅವರು ಬೌಲಿಂಗ್ ದಾಳಿಗೆ ಬಂದಿರೋದು. ಸೂಪರ್ ಶಾಟ್, ಇದು ಮುಂದೆ ನುಗ್ಗಿ ಹೊಡೆದಿರೋದು. ಕ್ಯಾಚ್ ಅಂತ ಕಾಲ್ ಇದ್ದು DK ಕಡೆಯಿಂದ ಬಂದಂತ ಪವರ್ ಹಿಟ್ಟಿಂಗ್ ಆದ್ರೆ ಅದ್ರ ಕೃಷ್ಣ ಅವರ ಸೆಲೆಬ್ರೇಷನ್ಗೆ ಮಿತಿ ಇಲ್ಲ. ಬರುತ್ತೆ ಮತ್ತೊಂದು ಬ್ರೇಕ್ ಥ್ರೂ ಕೃಷ್ಣ ಅವ್ರಿಗೆ. ಸೂಪರ್ ಬೌಲಿಂಗ್ ಕೃಷ್ಣ ಅವ್ರ ಕಡೆಯಿಂದ ನೋಡ್ತಾ ಇರೋದು. 4ನೇ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇರೋದು. 14ಕ್ಕೆ 4 ವಿಕೆಟ್ ಕೃಷ್ಣ ಅವ್ರ ಅಕೌಂಟ್ಗೆ ಹಾಕೊಳ್ತಾರೆ. 3ನೇ ವಿಕೆಟ್ಸ್ ಅನ್ನ ಕೃಷ್ಣ ಅವ್ರು ಹಾಕೊಳ್ತಾ ಇರೋದು. ನೀವು ಬ್ಯಾಟರ್ ವಿಜಯ್ ಕುಮಾರ್ ಜಾಯ್ನ್ ಆಗ್ತಾ ಇರೋದು ಇವಾಗ ಪಾರ್ಟಿಗೆ. ಎಕ್ಸ್ಟ್ರಾ ಬೌನ್ಸ್ ಇರೋದ್ರಿಂದ ವಿಕೆಟ್ ಕೀಪರಿಗೆ ಕೂಡ ಸಿಗಲ್ಲ. ಇದು ಹೋಗುತ್ತೆ ಬೊಯ್ ಅಂತ ಕಾಲ್ ಕೊಡ್ತಾರೆ ಅಂಪೈರ್ಸು. ಬೌಂಡ್ರಿ ಅಂತ ಕಾಲ್ ಬರ್ತಾ ಇರೋದು ಇಲ್ಲಿ. 18ಕ್ಕೆ ವೈಟ್ ಬಾಲ್ ಅಂತ ಕಾಲ್ ಬರ್ತಾ ಇದೆ. ಎಕ್ಸ್ಟ್ರಾ 1 ರನ್ ಆ್ಯಡ್ ಆಗುತ್ತೆ ಇಲ್ಲಿ. ಸೂಪರ್ ಶಾಟ್, ಇದು ತುಂಬಾನೇ ಹೈಟ್ ಆಗ್ತಾ ಇದೆ. ಇದು ಮಿಡ್ ವಿಕೆಟ್ ಏರಿಯಾ ಕ್ಲಿಯರ್ ಆಗ್ತಾ ಇರುವಂತದ್ದು. ತುಂತುರು ಮಳೆ ನಡುವೆ ಕೂಡ ಇಲ್ಲಿ ಮ್ಯಾಚ್ ಸುಲಭವಾಗಿ ಸಾಗ್ತಾ ಇರೋದು. ಎಲ್ಲೋ ಒಂದ್ ಕಡೆಯಿಂದ ಬಿಸಿಲಿನಲ್ಲಿ ಕರಗ್ತಾ ಇದ್ದಂತ ಒಂದು ತಂಡದವರಿಗೆ ತಂಪಾಗಿರ್ತಕ್ಕಂಥ ಮಳೆ ರಾಯನ ಆಶೀರ್ವಾದ. ಶಾರ್ಟ್ ಮಿಡ್ ವಿಕೆಟ್ ಏರಿಯಾ 1 6 ಆದ ನಂತರ 1 ಸಿಂಗಲ್ ಬರುತ್ತೆ. 26ಕ್ಕೆ ತಲುಪಿರೋದು. 3.4 ಓವರ್ 26 ಫಾರ್ 4 ವಿಕೆಟ್. ಕ್ಯಾಚ್ ಅಂತ ಕಾಲ್ ಇದೆ ಇಲ್ಲಿ. ಮಿಡಾನ್ ಏರಿಯಾದಲ್ಲಿ ನೋ ಮ್ಯಾನ್ಸ್ ಲ್ಯಾಂಡ್ ಆಗುತ್ತೆ. 2 ರನ್ನಿಗೆ ಅವಕಾಶ ಬರುತ್ತೆ ಇಲ್ಲಿ. 2 ರನ್ಸ್ ಇಂದ 28ಕ್ಕೆ ತಲುಪ್ತಾ ಇದೆ ಪ್ರೆಸ್ ಕ್ಲಬ್ ಬೆಂಗಳೂರು ಟೀಮು. ವಿಜಯ್ ಅಂಡ್ ರವಿ ಕಿರಣ್ ಕಡೆಯಿಂದ ಪಾರ್ಟ್ನರ್ಶಿಪ್. ಕೊನೆ 1 ಬಾಲು ಬಾಕಿ ಇದೆ. ಶಫಲ್ ಆಗಿ ಹೊಡೆಯುವಂತ ಪ್ರಯತ್ನ ಮಾಡಿರೋದು ಮಿಡ್ ವಿಕೆಟ್ ಏರಿಯಾ ಕಡೆಗೆ.
ಅವಕಾಶ ಬರ್ತಾ ಇಲ್ಲ ರನ್ಗೆ. ಎಷ್ಟು 1 ರನ್ ಮಾತ್ರ ಅವಕಾಶ ಬರುತ್ತೆ. 29ಕ್ಕೆ ತಲುಪಿರೋದು ಪ್ರೆಸ್ ಕ್ಲಬ್ ಬೆಂಗಳೂರು ಟೀಮ್. 4 ಓವರ್ ಕಂಪ್ಲೀಟ್ ಆಗುತ್ತೆ. ಇನ್ನು 2 ಓವರ್ ಬಾಕಿ ಇದೆ. ಆ 2 ಓವರ್ಸಲ್ಲಿ ಎಷ್ಟು ರನ್ ತಗೊಳ್ತಾರೆ ನೋಡಬೇಕಾಗುತ್ತೆ. 29 4 ಓವರ್ ಕಂಪ್ಲೀಟ್ ಆಗಿದೆ. ರನ್ಔಟ್ ಚೆಕ್ ಮಾಡಬೇಕಾಗುತ್ತೆ ಇಲ್ಲಿ. ಔಟ್ ಅಂತ ಕಾಲ್ ಬರುತ್ತೆ ಇಲ್ಲಿ. ಆಲ್ಮೋಸ್ಟ್ ಕ್ಲಿಯರ್ ಕಟ್ ಆಗಿ ನೋಡಿರ್ತಾರೆ. ಲಾಸ್ಟ್ ಮಿನಿಟಲ್ಲಿ ಕೊಡ್ತಾರೆ ಔಟ್ ಅಂತೇಳಿ ಕಾಲು. ಫಿಫ್ತ್ ಓವರ್ ಚಾತಿ ಆಗಿದೆ. 5th ಓವರಲ್ಲಿ ಬರೀ ಫಸ್ಟ್ ಬಾಲ್ 1 ರನ್ನಿಗೆ ಅವಕಾಶ ಕೊಡ್ತಾ ಇರೋದು ಇಲ್ಲಿ. ಈ 1 ರನ್ನಿಂದ 30ಕ್ಕೆ ತಲುಪ್ತಾ ಇರೋದು. ಸ್ಕೋರ್ ನಿಧಾನವಾಗಿ ಮೂವ್ ಆಗ್ತಾ ಇದೆ. ಒಂದು ಕಡೆಯಿಂದ ಟೈಮ್ ಆಗ್ತಾ ಇದೆ. ಗ್ರೌಂಡನ್ನು ಕೂಡ ಬೇಗ ಬಿಟ್ಕೊಡ್ಬೇಕಾದಂಥ ಪರಿಸ್ಥಿತಿ. ಬೇಗ ಅಂಪೈರ್ಸ್ಗಳು ಕೂಡ ಮ್ಯಾಚನ್ನು ಫಿನಿಶ್ ಮಾಡಿಕೊಡ್ಬೇಕಾಗತ್ತೆ ಇಲ್ಲಿ. ಫುಲ್ ಟಾಸ್ ಡೆಲಿವರಿ ಇದು ಕಾಸ್ಟ್ಲಿ ಆಗುತ್ತೆ. 100% ತಡೆಯಕ್ಕೆ ಚಾನ್ಸ್ ಇರಲಿ. ಒಂದು ಬಾಲ್ಗೆ ಒಂದೇ ನಗ್ಗಿ ಹೊಡಿತಾರೆ. ಬರುತ್ತೆ 6 ಅಂತ ಕಾಲ್ ಅಂಪೈರ್ಸ್ ಕಡೆಯಿಂದ. ಸ್ಕೋರ್ ಮೂವ್ ಆಗ್ತಾ ಇದೆ. ವೈಟ್ ಬಾಲ್ ಅಂತ ಕಾಲ್ ಬರುತ್ತೆ ಅಂಪೈರ್ಸ್ ಕಡೆಯಿಂದ. ಎಕ್ಸ್ಟ್ರಾ 1 ರನ್ ಆ್ಯಡ್ ಆಗುತ್ತೆ. ಮತ್ತೆ 37ಕ್ಕೆ ತಲುಪಿರೋದು. ಇವಾಗ ಮತ್ತೆ 1 ರನ್ ಆ್ಯಡ್ ಆಗುತ್ತೆ. 38 ಟೋಟಲ್ ಟೀಮ್ ಸ್ಕೋರ್ 5th ಓವರ್ ಪ್ರೋಗ್ರೆಸ್ ಅಲ್ಲಿ ಇರೋದಲ್ಲಿ. ಕೊನೆ 3 ಬಾಲ್ ಬಾಕಿ ಇದೆ. ಬಾಲ್ ಅಂತ ಕಾಲ್ ಬರುತ್ತೆ ಅಂಪೈರ್ಸ್ ಕಡೆಯಿಂದ. ಇಲ್ಲಿ ಜೀವದಾನ ಸಿಗ್ತಾ ಇದೆ. ಒಳ್ಳೆ ಒಂದು ಫೀಲ್ಡಿಂಗ್ ಆಗಿದ್ರು ಕೂಡ, ಕ್ಯಾಚ್ ಆಗಿದ್ರು ಕೂಡ ಅಂಪೈರ್ಸ್ ಕಡೆಯಿಂದ ಬರುವಂತ ಕಾಲ್ ನೋ ಬಾಲ್ ಅಂತ ಹೇಳಿ. 40ಕ್ಕೆ ತಲುಪ್ತಾ ಇದೆ ಫ್ರೆಂಡ್ಸ್ ಕ್ಲಬ್ ಬೆಂಗಳೂರು. 5 ವಿಕೆಟ್ಸ್ ಅನ್ನ ಕಳ್ಕೊಂಡ್ರು ಕೂಡ ಮೂವ್ ಆಗಿರೋ ಸ್ಕೋರು. ಶಾರ್ಟ್ ಆಗಿದೆ. ಇದು ಫ್ರೀ ಹಿಟ್ ಆಪರ್ಚುನಿಟಿ ಇದ್ದಿದ್ದು. ಬಿಗ್ ಶಾಟ್ ಹೊಡೆಯುವಂತ ಅವಕಾಶ ವಿಜಯರವರಿಗೆ ಇದ್ದಿದ್ದು. 6 ಬಾಲಿಗೆ 14 ರನ್, 233 ಸ್ಟ್ರೈಕ್ ರೇಟ್. 2-6 ಈ ವ್ಯಕ್ತಿ ಬ್ಯಾಟಿಂದ ಬಂದಿರೋದು. ಕೊನೆ 1 ಬಾಲ್ ಬಾಕಿ ಇದೆ. ಸುಧಾಕರ್ ಡಿ ಅವರ ಓವರ್ನಲ್ಲಿ ಲಕ್ಷಕ್ಕಿಂತ ಆಚೆ ಹೋಗುತ್ತೆ. ಬರುತ್ತೆ ವೈಟ್ ಬಾಲ್ ಬರುತ್ತೆ ಇಲ್ಲಿ. ಶಾರ್ಟ್ ಬಾಲ್ಗೆ 6. ಈ 6 ಇಂದ 46ಕ್ಕೆ ತಲುಪ್ತಾ ಇರೋದು.
ಲಾಸ್ಟ್ ಓವರ್ ಬೌಲಿಂಗ್ ಬಂದಿರೋದು ಇವಾಗ. ಬೌಲರ್ ಜಾಯಿನ್ ಆಗ್ತಾರೆ. ಬಾಲ್ ಲಕ್ಷಕ್ಕಿಂತ ಆಚೆ ಹೋಗುತ್ತೆ. ವೈಟ್ ಬಾಲ್ ಅಂತ ಕಾಲ್ ಬರ್ತಾ ಇರೋದು. ರವೀಂದ್ರ ಅವರು ಬೌಲಿಂಗ್ ಮಾಡ್ತಾ ಇರೋದು ಲಾಸ್ಟ್ ಓವರ್ನಲ್ಲಿ. 47ಕ್ಕೆ ಬಿಕ್ಷಾಡ್ ಮುಂದೆ ಬೀಳ್ತಾ ಇದ್ದಂಗೆ ಬಿಕ್ಷಾಡ್ ಯೋಚನೆ ಮಾಡ್ತಾರೆ. ಮಿಡ್ ವಿಕೆಟ್ ಏರಿಯಾದಲ್ಲಿ ಕ್ಯಾಚ್ ಆಪರ್ಚುನಿಟಿ ಇತ್ತು. ತುಂಬ ಸಮಯದ ನಂತರ ಒಂದು ಕ್ಯಾಚ್ ಕೈ ಸೇರುತ್ತೆ. ಇಲ್ಲಿ ಕೃಷ್ಣ ಅವರು ಹಿಡಿಯುವಂಥ ಕ್ಯಾಚ್ ಆಗಿರುತ್ತೆ ಇದು. 47ಕ್ಕೆ 6ನೇ ವಿಕೆಟ್ಸ್ ಅನ್ನು ಕಳ್ಕೊಳ್ತಾರೆ. ನೀವು ಬ್ಯಾಟರ್ ಇವಾಗ ಪ್ರಸನ್ನ ಅವರು ಬರ್ತಾ ಇರೋದು ಒಳಗಡೆ. ಲಾಸ್ಟ್ ಓವರ್ನಲ್ಲಿ ಬ್ಯಾಟಿಂಗ್ ಮಾಡುವಂಥ ಒಂದು ಅವಕಾಶ ಪ್ರಸನ್ನ ಅವ್ರಿಗೆ ಸಿಗ್ತಾ ಇರುವಂಥದ್ದು. 47ಕ್ಕೆ 6 ವಿಕೆಟ್ಸನ್ನು ಕಳ್ಕೊಂಡಿದ್ದಾರೆ. ಇನ್ನೂ ಕೂಡ 5 ಬಾಲ್ ಇದೆ. ಒಂದು ಕಡೆಯಿಂದ ವಿಜಯ್ 8 ಬಾಲ್ಗೆ 20 ರನ್ನು, ಇನ್ನೊಂದು ಕಡೆಯಿಂದ ನೀವು ಬ್ಯಾಟರು, ಇನ್ನೊಂದು ಕಡೆಯಿಂದ ನೀವು ಬೌಲರ್. ಲಾಸ್ಟ್ ಓವರ್ನಲ್ಲಿ ರವೀಂದ್ರ. ಸುಬಾಬ್ ಶಾಟ್ ಇದು ಅಷ್ಟೇ ಡೌನ್ ದ ಏರ್, ತಡೆಯಕ್ಕೆ ಚಾನ್ಸೇ ಇರಲ್ಲ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಬರುತ್ತೆ ಇಲ್ಲಿ ಒಂದು ಒಳ್ಳೆ ಫೀಲ್ಡಿಂಗು. ಈ 1 ರನ್ನಿಂದ ಆಗುತ್ತೆ ಸ್ಕೋರು. 48ಕ್ಕೆ ತಲುಪಿರೋದು ಪ್ರೆಸ್ ಕ್ಲಬ್ ಬೆಂಗಳೂರು. ಬಿಕ್ಷಾಡ್ ಏರಿಯಲ್ ರೂಟ್ ಕ್ಯಾಚ್ ಅಂತ ಕಾಲ್ ಇದೆ. ಇದು ಗಗನದ ಹತ್ರದಲ್ಲಿ ಟ್ರಾವೆಲ್ ಮಾಡ್ತಾ ಇರುವಂಥದ್ದು ಸೂಪರ್ ಕ್ಯಾಚ್. ಈ ಪಂದ್ಯದಲ್ಲಿ 4ನೇ ಕ್ಯಾಚ್ ನಡೀತಾ ಇರುವಂಥ ಈ ವ್ಯಕ್ತಿ ಲಾಂಗ್ ಆನ್ ಏರಿಯಾದಲ್ಲಿ ಸೂಪರ್ ಅಂತ ಫೀಲ್ಡಿಂಗ್ ನೋಡ್ತಾ ಇದೀವಿ ನಾವು. 48ಕ್ಕೆ 7ನೇ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇರೋದು. ಇನ್ನು 3 ಬಾಲ್ ಬಾಕಿ ಇದೆ ಅಷ್ಟೇ ಈ ಒಂದು ಫಸ್ಟ್ ಸೆಷನ್ ಮುಗಿಯೋದಕ್ಕೋಸ್ಕರ. ಬ್ಯಾಟರ್ ಬರ್ತಾ ಇದ್ದಂಗೆ ಫಸ್ಟ್ ಬಾಲ್ ಡಾಟ್ ಬಾಲ್ ಅಂತ ಕಾಲ್ ಬರ್ತಾ ಇದೆ. $52-53 is a target. Final league match ನೋಡ್ತಾ ಇದೀವಿ ನಾವು. 52 runs ಅನ್ನ ಪ್ರೆಸ್ ಕ್ಲಬ್ ಬೆಂಗಳೂರು ಆಡ್ ಮಾಡಿದ್ದಾರೆ ಟೀಮ್ಸ್ ಟೋಟಲ್ ಅಲ್ಲಿ. 53 is a target. ವಿಶ್ವವಾಣಿ ಟೀಮ್ 6 ಓವರ್ ಅಲ್ಲಿ 53 ರನ್ಸ್ ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿದೆ. Hello. $53 is the target. Final league match.
ಸರ್ ಫೀಲ್ಡ್ ಸ್ಪ್ರೆಡ್ ಆಗಿ. जी ಪ್ರಲಾಪ್ ಫಸ್ಟ್ ಓವರ್ಗಾಗಿ ರವೀಂದ್ರ ಸ್ಟ್ರೈಕ್ ಮತ್ತು ರಮೇಶ್ ನಾನ್ ಸ್ಟ್ರೈಕರ್ ಅನ್ನು ಬಳಸ್ತಾ ಇದ್ದಾರೆ. 6 ಓವರ್ ಇದೆ, 53 ರನ್ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ ಇಲ್ಲಿ ವಿಶ್ವವಾಣಿ ಟೀಮ್. ಫಸ್ಟ್ ಬಾಲ್ ಸ್ಲೋ ಓವರ್, ಬಿಗ್ ಶಾಟ್ ಬರುತ್ತೆ, ಏರಿಯಲ್ ರೂಟ್ ತಗೋತಾರೆ, ಡೀಪ್ ಸ್ಕ್ವೇರ್ ಲೆಗ್ ಕಡೆ ನೇರ ಹೊಡಿತಾರೆ, ಗ್ರೌಂಡ್ ಇಂದ ಆಚೆ ಕಳೆದಾಕ್ತಾರೆ ಬಾಲ್ ಅನ್ನ. ಗ್ಯಾಪ್ ಅಲ್ಲಿದೆ, ಮತ್ತೆ ಬೌಂಡ್ರಿ ಅಂತ ಕಾಲ್ ಬರುತ್ತೆ ಇಲ್ಲಿ. ಬೇಗನೆ ಮುಗಿಸೋ ತರ ಕಾಣ್ತಿದ್ದಾರೆ, ರಿಸ್ಕ್ ಇಲ್ಲ, ರನ್ ರೇಟ್ ಲೆಕ್ಕಾಚಾರ ಇಲ್ಲ, ಜಸ್ಟ್ ಎಂಜಾಯ್ ಮಾಡ್ಬೇಕಷ್ಟೇ ಇನ್ನಿಂಗ್ಸ್ ಅನ್ನ. ಅದನ್ನೇ ಮಾಡ್ತಿರೋದಿಲ್ಲಿ ರವೀಂದ್ರ ಅವರು. 2 ಬಾಲ್ ಅಲ್ಲಿ 10 ರನ್ ಬರ್ತಾ ಇದೆ ರವೀಂದ್ರ ಬ್ಯಾಟ್ ಇಂದ. 34 ಬಾಲ್ 43 ರನ್ ಬೇಕಾಗಿದೆ. But a big shot out of the boundary. First over ಅಲ್ಲೇ ಡಾಮಿನೇಟ್ ಮಾಡ್ತಾ ಇದ್ದಾರೆ, ಬೌಲರ್ಸ್ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ. 14 ವಿತೌಟ್ ಲಾಸ್. ವೈಡ್ ಅಂತ ಕಾಲ್ ಬರುತ್ತೆ, ವೈಡ್ ಬಾಲ್. ಎಕ್ಸ್ಟ್ರಾ ರನ್ ಆಡೆಡ್ ಇನ್ ದ ಟೀಮ್ಸ್ ಟೋಟಲ್ 15 ವಿತೌಟ್ ಲಾಸ್. 33 balls 38 runs. ಮತ್ತೆ ಗ್ಯಾಪ್ ಅಲ್ಲಿದೆ, ಕವರ್ಸ್ ಮೇಲೆ ಹೊಡಿತಾರೆ, ತಡೆಯಕ್ಕಾಗಲ್ಲ, ಔಟ್ಫಿಟ್ ಸಾಕಾತ್ ಫಾಸ್ಟ್ ಇದೆ. ಮತ್ತೊಂದು ಬೌಂಡ್ರಿ ಆಡ್ ಆಗುತ್ತೆ ಫಸ್ಟ್ ಓವರ್ ಅಲ್ಲಿ. ಪ್ರೀವಿಯಸ್ ಮ್ಯಾಚ್ ಅಲ್ಲೂ ಕೂಡ ಇದೇ ರೀತಿಯಾದಂತ ಒಂದು ಇನ್ನಿಂಗ್ಸ್ ಅನ್ನು ನೋಡಿದ್ವಿ. ಆ ಇನ್ನಿಂಗ್ಸ್ ಅನ್ನ ಮರಸೋ ತರ ಕಾಣ್ತಾ ಇದ್ದಾರೆ ಇಲ್ಲಿ. ಬಿಗ್ ಶಾಟ್ಸ್ ಬರ್ತಾ ಇದೆ. 19 runs in 4 balls. Dot ball, double minded shot.
ಬ್ಯಾಟಿಂಗ್ ಕನೆಕ್ಷನ್ ಸಿಗಲ್ಲ, ಡಾಟ್ ಅಂತ ಬರುತ್ತೆ. ಕೊನೆ ಬಾಲ್ ಉಳಿದಿದೆ. ಫಿನಿಶ್ ಆಗುತ್ತೆ ಫಸ್ಟ್ ಓವರ್. 19 ವಿತೌಟ್ ಲಾಸ್. ಭಾರತಿ ರಾಜನ್ ಫಸ್ಟ್ ಬಾಲ್ ಅಲ್ಲಿ ಬ್ರೇಕ್ ಥ್ರೂ ತಗೊಳ್ಳಂತ ಅವಕಾಶ. ಎಸ್ ಕಾಟನ್ ಬೌಲ್ಡ್. ರಮೇಶ್ ವಿಕೆಟ್ ಅನ್ನ ಕಳ್ಕೊತಾರೆ. ಪ್ರತಿಯೊಂದು ಮ್ಯಾಚ್ ಅಲ್ಲೂ ಕೂಡ ಬಿಗಿನಿಂಗ್ಸ್ ಆಡದಂತಹ ಪ್ಲೇಯರ್. ಇದು ಇನ್ನೊಂದು ಆಪರ್ಚುನಿಟಿ, ಮತ್ತೆ ಬ್ರೇಕ್ ಥ್ರೂ ಇಲ್ಲಿ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಅನ್ನ ಕಳ್ಕೊತಾ ಇರೋದು. ಸೊ ನೋಡಿ 12th ಪ್ಲೇಯರ್ಸ್ ಇಲ್ಲ, ಮತ್ತೆ ಬಂದು ಸ್ಕೋರಿಂಗ್ ಅಲ್ಲಿ ಸರ್ ನಮ್ಮ ಬ್ಯಾಟರ್ ಅವರಾಗಿದ್ರು, ಬೌಲರ್ ಇವರು ಅಂತ ಹೇಳ್ಬೇಡಿ. ನಮ್ಗೆ ಇಷ್ಟ ಬಂದಿರುವಂತ ಹೆಸರು ಹಾಕಿ ನಾವು ಮ್ಯಾಚ್ ಪ್ರೆಸಿಡೆನ್ಸ್ ಮುಂದುವರಿಸ್ತಾ ಇದ್ದೀವಿ. ಹ್ಯಾಟ್ರಿಕ್ ಬಾಲ್. ಟೀಮ್ ಹ್ಯಾಟ್ರಿಕ್ ಪಡ್ಕೊಂತ ಅವಕಾಶ ಇತ್ತು. ಕ್ವಿಕ್ ಸಿಂಗಲ್ ಅನ್ನ ಮಿಡಾಲ್ ಅಲ್ಲಿ ಪಡ್ಕೋತಾ ಇದ್ದಾರೆ. ಸುಧಾಕರ್ ಆನ್ ದ ಮಾರ್ಕ್ ವಿತ್ ಸಿಂಗಲ್. 20 ಲಾಸ್ ಆಫ್ 2. 27 ಬಾಲ್ 33 runs. ಓ ಮಿಸ್ ಮಾಡ್ಕೋತಾರೆ ಈ ಬಾಲ್ ಅನ್ನ. ವೈಡ್ ಅಂತ ಕಾಲ್ ಬರುತ್ತೆ. 21 for 2. 27 ball 32 runs. ಕವರ್ಸ್ ಗ್ಯಾಪ್ ಇದೆ. ಕವರ್ಸ್ ಮೇಲೆ ಹೊಡಿತಾರೆ. ಮತ್ತೆ ಗ್ಯಾಪ್ ಅಲ್ಲಿ ಇದೆ ಇದು. Another boundary. 4 runs added to the team's total. ಶಾರ್ಟ್ ಆಗಿದೆ. ಪುಲ್ ಮಾಡ್ತಾರೆ. ಮತ್ತೆ ಬಾಲ್ ಇದೆ. ಗ್ಯಾಪ್ ಇದೆ. ಮತ್ತೆ ಮ್ಯಾಕ್ಸಿಮಮ್ ಅಂತ ಕಾಲ್ ಬರ್ತಾ ಇದೆ. 6 runs added to the team's total. $25 balls 22 runs.
25 ಬಾಲಲ್ಲಿ 22. ಮತ್ತೆ ಶಾಟ್ ಆಗ್ತಾರೆ ಇಲ್ಲಿ, ಮತ್ತೆ ಫೈನ್ ಲೆಗ್ ಕಡೆ ಹೊಡಿತಾ ಇದ್ದಾರೆ. ರವೀಂದ್ರ ಬ್ಯಾಟಿಂದ ಮತ್ತೊಂದು ಬೌಂಡ್ರಿ ಬರ್ತಾ ಇದೆ ಇಲ್ಲಿ. ಓಪನರ್ ಆಗಿ ಬಂದಂತ ರವೀಂದ್ರ ಪವರ್ ಪ್ಲೇ ಕಂಪ್ಲೀಟ್ ಆಗುತ್ತೆ. 2 ಓವರ್ಗಳ ಮುಕ್ತಾಯ 35ಕ್ಕೆ 2. 24 ಬಾಲ್ ಅಲ್ಲಿ 18 ರನ್ ಬೇಕಾಗಿದೆ. 24 balls 18 runs. ಪ್ರಮೋದ್ ಭೂಪಣ್ಣ ಫಾರ್ ಥರ್ಡ್ ಓವರ್. ಇದು ಶಾರ್ಟ್ ಬಾಲ್, ಇದು ವೈಡ್ ಪ್ಲಸ್ ಬೌಂಡ್ರಿ. 5 runs ಆಡ್ ಆಗುತ್ತೆ. 13 ರನ್ ಬೇಕು 4 ಓವರಲ್ಲಿ. ಮತ್ತೆ ವೈಡ್ ಅಂತ ಬರ್ತಾ ಇದೆ. ಮತ್ತೆ ಸೇಮ್ ರಿಸಲ್ಟ್ ಇಲ್ಲಿ, ವೈಡ್ ಪ್ಲಸ್ ಬೌಂಡ್ರಿ. ಜಸ್ಟ್ 8 ರನ್ ಬೇಕಾಗತ್ತೆ ಇವಾಗ. ಜಸ್ಟ್ 2 ಓವರ್ ಪ್ರಿವಿಯಸ್ ಓವರ್ ಅಲ್ಲಿ ಕೂಡ ಲಾಸ್ಟ್ 3 ಬಾಲ್ ಅಲ್ಲಿ ಡಾಮಿನೇಟ್ ಮಾಡಿದ್ರು. 24 ಬಾಲ್ 8 ರನ್. ಪ್ರಮೋದ್ ಭೂಪಣ್ಣ ಶಾಟ್ ಆಗ್ತಾರೆ. ಮಿಸ್ ಫೀಲ್ಡ್ ಆಗುತ್ತೆ, ಇದು ತಡಿಬಹುದಾಗಿತ್ತು. ಈಸಿ 2 runs ಬರುತ್ತೆ. 6 runs in 23 balls. KMCL 2026 ಫೈನಲ್ ಲೀಗ್ ಮ್ಯಾಚ್ ನೋಡ್ತಾ ಇದ್ದೀವಿ. ಸ್ಟೆಪ್ ಔಟ್ ಆಗಿ ಹೊಡೆಯುವಂತಹ ಪ್ರಯತ್ನ. ಕಿರಣ್ ಶೆಟ್ಟಿ ಅವರ ಸಾರಥ್ಯದಲ್ಲಿ ನಡೆಯುವಂತಹ 8 ದಿನದ 24 ಮೀಡಿಯಾ ತಂಡಗಳ ಸರ್ವಿಕಲ್ ಕ್ಯಾನ್ಸರ್ ಅವೇರ್ನೆಸ್ ಕಾರ್ಯಕ್ರಮದ ಕೊನೆಯ ಲೀಗ್ ಮ್ಯಾಚ್ ನೋಡ್ತಾ ಇದ್ದೀವಿ. ತುಂಬಾ ಶಾರ್ಟ್ ಆಗಿದೆ, ಪುಲ್ ಮಾಡ್ತಾರೆ. ಜಸ್ಟ್ 2 runs ನೀಡ್. 2 runs in 21 balls. ಟೀಮ್ 50 ಕೂಡ ಕಂಪ್ಲೀಟ್ ಆಗ್ತಾರೆ. ಜಸ್ಟ್ 2.3 overs ಅಲ್ಲಿ 51. ಒಂದು ಮ್ಯಾಚ್ ಎಲ್ಲಾದ್ರೂ ಲೀಗಲ್ ಒಂದು ಒಳ್ಳೆ ಪ್ರದರ್ಶನ ಬಂದಿದ್ರೆ ಅವಕಾಶವನ್ನ ಮೊದಲ ಹಂತದಲ್ಲಿ ಪಡ್ಕೊಳ್ಳುವಂತ ಅವಕಾಶ ಇತ್ತು. ಸ್ವೀಪ್ ಶಾಟ್ ಬರುತ್ತೆ ಇಲ್ಲಿ, ಕೊಡ್ತಾರೆ ಇಲ್ಲಿ ರವೀಂದ್ರ ಅವರು. ಯಾಕಂತ ಹೇಳಿದ್ರೆ ಫಸ್ಟ್ ಇಂದ ಬ್ಯಾಟಿಂಗ್ ಆಡಿದ್ದೀವಿ, ಬನ್ನಿ ಫಿನಿಶ್ ಮಾಡಿ ಒಂದು ಮ್ಯಾಚ್ ಅನ್ನ ಅಂತ ಸ್ಟ್ರೈಕ್ ಕೊಡ್ತಿರೋದು. ಮುಗಿಸುವಂತ ಅವಕಾಶ ಇತ್ತು. ಒಳ್ಳೆ ಆಲೋಚನೆ ಇದು. 9 ಬಾಲ್ ಅಲ್ಲಿ 32 ರನ್ನು, 2 ಸಿಕ್ಸ್ 5 ಬೌಂಡ್ರಿನ ಗಳಿಸಿದಂತ ಪ್ಲೇಯರ್. ಜಸ್ಟ್ 1 run. ವೈಡ್ ಬಾಲ್ ಇಂದ ಫಿನಿಶ್ ಆಗುತ್ತೆ ಮ್ಯಾಚ್. ವಿನ್ ಆಗ್ತಾರೆ ಇಲ್ಲಿ ವಿಶ್ವವಾಣಿ. 8 ದಿನಗಳ KMCL ಕರ್ನಾಟಕ ಮೀಡಿಯಾ ಚಾಂಪಿಯನ್ಸ್ ಲೀಗಿನ ಎಲ್ಲ ಲೀಗ್ ಪಂದ್ಯ ಮುಕ್ತಾಯವಾಗ್ತಾ ಇದೆ. ಇವತ್ತು ಟೂರ್ನಮೆಂಟ್ಗೆ ಸಪೋರ್ಟ್ ಮಾಡಿದಂತ 24 ಮೀಡಿಯಾ ತಂಡಗಳು ಕೂಡ ನಾವು ಬಿಗ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಸೂಪರ್ 8 ಎಂಟ್ರಿ ಆದಂತ ಪ್ರತಿಯೊಂದು ಟೀಮ್ಸ್ಗೂ ಕೂಡ ನಾವು ಕಂಗ್ರಾಚುಲೇಷನ್ಸ್ ತಿಳಿಸ್ತಾ ಇದ್ದೀವಿ.
ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಫಾರ್ ದಿಸ್ ಟೂರ್ನಮೆಂಟ್ ಈಚ್ ಅಂಡ್ ಎವ್ರಿ ಟೀಮ್. ಹೈಪರ್ ಸ್ಪೋರ್ಟ್ಸ್ ಮತ್ತು ವೆಲ್ಫೇರ್ ಟ್ರಸ್ಟ್ ಒಂದು ಮುಂದಾಳತ್ವದಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಒಂದು ಅತ್ಯುತ್ತಮವಾದಂಥ ಒಂದು ತಂಡವನ್ನು ಕಟ್ಟಿ ಆಡಿದಂಥ ಪ್ರತಿಯೊಂದು ಮೀಡಿಯಾ ಸಂಸ್ಥೆ, ಕಾಸ್ಟ್ ಅಂಡ್ ಕ್ರೂ ಆಫ್ ಅವರ್ ಹೈಪರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಟ್ರಸ್ಟ್